ಯೂಟ್ಯೂಬ್ ದೇವರುಗಳಿಗೆ ನಮಸ್ಕಾರ. ಗೃಹಲಕ್ಷ್ಮಿ 2023ರ ಕರ್ನಾಟಕ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದ ಗ್ಯಾರಂಟಿ. ಕಳೆದ 3 ವರ್ಷಗಳಿಂದ ಪ್ರತಿ ಮನೆಯ ಮಹಿಳಾ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿಯಂತೆ ಅವರವರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಜಮಾ ಮಾಡಲಾಗುತ್ತಿತ್ತು. ಈಗ ಈ ಯೋಜನೆಯಲ್ಲಿ ಅನರ್ಹರು ಲಾಭ ಪಡೆಯುತ್ತಿರುವ ಕುರಿತು ಕಾಂಗ್ರೆಸ್ ವಲಯದಲ್ಲಿ ಶಂಕೆ ವ್ಯಕ್ತವಾದ ಬಳಿಕ ಈಗ ಅನರ್ಹರನ್ನು ಪಟ್ಟಿಯಿಂದ ಹೊರಹಾಕಲು ಹೊಸ ನಿಯಮಗಳನ್ನು ಜಾರಿಗೆ ತರಲು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಹೊಸ ಸರ್ಕಾರ. ಗೃಹಲಕ್ಷ್ಮಿ ಏನಾಗಿದೆ ಅಂತಂದ್ರೆ ಕೆಲವರೆಲ್ಲ ಸತ್ತೋಗಿದ್ದವರೆಲ್ಲ ಅವರು ಬೇರೆಯವ್ರು ತೆಗೆದುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ಫೋನ್ ನಂಬರ್ಸ್ ಕೊಟ್ಟಿದ್ದಾರೆ. ನಾವು ಬಾಗಲಕೋಟು ಇದರಲ್ಲೆಲ್ಲ ಚೆಕ್ ಮಾಡಿದ್ದೀವಿ, ಬೇರೆ ಎಲ್ಲ ಚೆಕ್ ಮಾಡಿದ್ದೀವಿ. ಯಾರ್ದೋ ನಂಬರ್ಗೆ ಯಾರ್ದೋ ಇದಾಗ್ತಾ ಇದೆ. ನಾವು ರೀಚೆಕ್ ಮಾಡ್ತಾ ಇದೀವಿ, ಅವ್ರು ಏನು ಯೂಸ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ಆಗ್ತಾ ಇದೆಯಾ ಏನು. ಗೃಹಲಕ್ಷ್ಮಿ ಹಣವನ್ನು ಪಡೆಯುವುದನ್ನು ಮುಂದುವರಿಸಲು ರಾಜ್ಯದ ಮಹಿಳೆಯರು ಆಧಾರ್ ಬಯೋಮೆಟ್ರಿಕ್ ನೀಡುವುದು ಕಡ್ಡಾಯ. ಕರ್ನಾಟಕ 1 ಗ್ರಾಮ 1 ಬಾಪೂಜಿ ಸೇವಾ ಕೇಂದ್ರಗಳಿಗೆ ತೆರಳಿ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯುವುದನ್ನು ಮುಂದುವರಿಸಲು ಆಧಾರ್ ಬಯೋಮೆಟ್ರಿಕ್ ಮಾಡಿಸಬೇಕು. ಬೇಕಾಗಿರುವ ದಾಖಲೆಗಳು: 1. ಆಧಾರ್ ಕಾರ್ಡ್, 2. ಮೊಬೈಲ್ ಸಂಖ್ಯೆ, 3. ಜಾತಿ ಪ್ರಮಾಣ ಪತ್ರ ಫಲಾನುಭವಿಗಳು, 4. ಆಧಾರ್ ಲಿಂಕ್ ಸೀಡ್ ಆಗಿರುವ ಬ್ಯಾಂಕ್ ಪಾಸ್ ಬುಕ್.